ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ನಂತಹ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವ ಆಹಾರದಿಂದ ದೂರ ಉಳಿಯುವುದು ಉತ್ತಮ? ಆಪ್ಷನ್ಸ್: ಎ ಬದನೆಕಾಯಿ, ಬಿ ಚಾಕ್ಲೇಟ್, ಸಿ ಚಹಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಡಲೆಕಾಳುಗಳು, ದ್ವಿದಳ ಧಾನ್ಯಗಳು, ಬೀಜಗಳು ಮತ್ತು ಹೆಚ್ಚಿನ ಆಕ್ಸಲೇಟ್ ಅನ್ನು ಹೊಂದಿರುವ ಆಹಾರ ಪದಾರ್ಥಗಳಿಂದ ದೂರ ಉಳಿಯುವುದು ಉತ್ತಮ. ಇನ್ನು ಮುಖ್ಯವಾಗಿ ಕಲ್ಲು ರೂಪಿಸುವ ಆಹಾರಗಳನ್ನು ತಪ್ಪಿಸುವುದು ಉತ್ತಮ. ಉದಾಹರಣೆಗೆ ಬೀಟ್ರೂಟ್, ಚಾಕ್ಲೇಟ್, ಪಾಲಕ್ ಸೊಪ್ಪು, ಚಹಾ ಮತ್ತು ಆಕ್ಸಲೇಟ್ನಲ್ಲಿ ಸಮೃದ್ಧವಾಗಿರುವ ಬೀಜಗಳು. ಇನ್ನು ನಿಮ್ಮ ಕಿಡ್ನಿ ಸ್ಟೋನ್ ಸಮಸ್ಯೆ ದೂರವಾಗುವವರೆಗೂ ಸಾಧ್ಯವಾದಷ್ಟು ಬದನೆಕಾಯಿಯಿಂದ ದೂರ ಉಳಿಯುವುದು ಆರೋಗ್ಯಕರ. ಎರಡನೇ ಪ್ರಶ್ನೆ, ಮಕ್ಕಳಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಹೊಟ್ಟೆಯಲ್ಲಿನ ಸೋಂಕು ಇಲ್ಲದಂತಾಗಲು ಯಾವುದನ್ನು ಕೊಡುತ್ತಿದ್ದರು? ಆಪ್ಷನ್ಸ್: ಎ ಕೊಬ್ಬರಿ ಎಣ್ಣೆ, ಬಿ ಜಾಯಿಕಾಯಿ, ಸಿ ಕತ್ತೆ ಹಾಲು, ಡಿ ಓಮ್ ವಾಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತೆ ಹಾಲು. ಕತ್ತೆ ಹಾಲು ಹಸುವಿನ ಹಾಲಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವುದರಿಂದ ಪುಟ್ಟ ಮಕ್ಕಳ ದೇಹದ ಜೀರ್ಣಾಂಗ ವ್ಯವಸ್ಥೆಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಮತ್ತು ಬಹಳ ಬೇಗನೆ ಜೀರ್ಣವಾಗುತ್ತದೆ ಎಂಬ ಕಾರಣಕ್ಕೆ ಪುಟ್ಟ ಮಕ್ಕಳಿಗೆ ಕತ್ತೆಯ ಹಾಲನ್ನು ಕೊಡುತ್ತಿದ್ದರು. ಇನ್ನು 8 ರಿಂದ 10 ವರ್ಷದ ಮಕ್ಕಳಿಗೂ ಕೂಡ ಕತ್ತೆಯ ಹಾಲಿನ ಸೇವನೆ ಮಾಡಿಸುತ್ತಾರೆ. ವರ್ಷಕ್ಕೆ 1 ಬಾರಿಯಾದರೂ ಕತ್ತೆ ಹಾಲನ್ನು ಮಕ್ಕಳಿಗೆ ಕೊಡಿಸುವುದರಿಂದ ಅವರ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಕೆಮ್ಮು, ಹೊಟ್ಟೆಯಲ್ಲಿನ ಸೋಂಕು ಮತ್ತು ಚರ್ಮದ ಸೋಂಕು ಇಲ್ಲವಾಗುತ್ತದೆ ಎಂದು ಹೇಳುತ್ತಾರೆ. ಮತ್ತು ಕತ್ತೆಯ ಹಾಲು ಹಸುವಿನ ಹಾಲಿಗಿಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಮುಸ್ಸಂಜೆ ಅಥವಾ ರಾತ್ರಿಯ ವೇಳೆ ಕಸವನ್ನು ಮನೆಯಿಂದ ಹೊರಗೆ ಹಾಕಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಲಕ್ಷ್ಮಿಗೆ ಅಗೌರವ, ಬಿ ಆಚರಣೆ, ಸಿ ನಂಬಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮಿಗೆ ಅಗೌರವ. ಧಾರ್ಮಿಕ ಉದ್ದೇಶದ ಪ್ರಕಾರ ಮುಸ್ಸಂಜೆಯಾಗುತ್ತಿದ್ದಂತೆ ಲಕ್ಷ್ಮೀದೇವಿಯು ಮನೆಯನ್ನು ಆಗಮಿಸುತ್ತಾಳೆ. ಮನೆಗೆ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡಲು ಅವಳು ರಾತ್ರಿಯಲ್ಲಿ ಮನೆಯಲ್ಲಿಯೇ ಇರುತ್ತಾಳೆ ಎಂದು ಜನರು ನಂಬುತ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಕಸವನ್ನು ಮನೆಯಿಂದ ಹೊರಗೆ ಹಾಕುವುದು, ಹಣವನ್ನು ಹಸ್ತಾಂತರಿಸುವುದು, ಸಾಲವನ್ನು ಪಾವತಿಸುವುದು ಮತ್ತು ಉಗುರುಗಳನ್ನು ಹಾಗೂ ಕೂದಲುಗಳನ್ನು ಕತ್ತರಿಸುವುದು ಮುಂತಾದ ಕಾರ್ಯಗಳನ್ನು ಮಾಡಬಾರದು. ಇದು ಲಕ್ಷ್ಮೀದೇವಿಯನ್ನು ಅಗೌರವಗೊಳಿಸಿದಂತೆ ಎಂದು ಹೇಳಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಅತ್ಯಂತ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 3ನೇ ಸ್ಥಾನ, ಬಿ 4ನೇ ಸ್ಥಾನ, ಸಿ 5ನೇ ಸ್ಥಾನ, ಡಿ 6ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ 4ನೇ ಸ್ಥಾನ. ಭಾರತದ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ 4ನೇ ಸ್ಥಾನ ದೊರಕಿದೆ. ಕರ್ನಾಟಕ 247.38 ಬಿಲಿಯನ್ ಅಮೆರಿಕನ್ ಡಾಲರ್ GSDP ಹೊಂದಿದೆ. ಕರ್ನಾಟಕದ ಆರ್ಥಿಕ ಶಕ್ತಿಯು ಮುಖ್ಯವಾಗಿ ಬೆಂಗಳೂರು ನಗರದಿಂದ ನಡೆಸಲ್ಪಡುತ್ತದೆ. ಇದರ GSDP 19.6 ಟ್ರಿಲಿಯನ್ ಆಗಿದೆ. ಈ IT ಹಬ್ ಸಿಟಿ ವಿಶ್ವವಿಖ್ಯಾತವಾಗಿದೆ. ಬೆಂಗಳೂರು ದೇಶದಲ್ಲೇ ಕೆಲವು ದೊಡ್ಡ IT ಕಂಪನಿಗಳ ಸ್ಟಾರ್ಟ್ಅಪ್ಗಳಿಗೆ ಪ್ರಮುಖ ಕೇಂದ್ರವಾಗಿದೆ. IT ವಲಯವು ರಾಜ್ಯದ ಆರ್ಥಿಕತೆಗೆ ಗಣನೀಯ ಭಾಗ್ಯವನ್ನು ಕೊಡುಗೆ ನೀಡುವುದು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಯ ವಾತಾವರಣವನ್ನು ಉತ್ತೇಜಿಸುತ್ತದೆ. ಐದನೇ ಪ್ರಶ್ನೆ, ಉಸಿರಾಡುವಾಗ ಬೆನ್ನಿನ ಕೆಳಭಾಗ ನೋವು ಬರಲು ಕಾರಣವೇನು? ಆಪ್ಷನ್ಸ್: ಎ ಮೂಳೆ ಸಾಂದ್ರತೆ, ಬಿ ನಿಮೋನಿಯಾ, ಸಿ ಸ್ನಾಯುವಿನ ಸೋಂಕು, ಡಿ ಕೆಟ್ಟ ಜೀವನ ಶೈಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ನಿಮೋನಿಯಾ. ಶ್ವಾಸಕೋಶ ಮತ್ತು ಎದೆಯ ಗೋಡೆಯ ನಡುವಿನ ಅಂಗಾಂಶವು ಉರಿಯಿದಾಗ ಉಂಟಾಗುವ ಸ್ಥಿತಿಯಾಗಿದ್ದು, ಉಸಿರನ್ನು ತೆಗೆದುಕೊಂಡಾಗ ನಿಮ್ಮ ಶ್ವಾಸಕೋಶಗಳು ನಿಮ್ಮ ಎದೆಯ ವಿರುದ್ಧ ಊದಿಕೊಂಡ ಅಂಗಾಂಶವನ್ನು ಒತ್ತಿ ಅದು ನೋವನ್ನು ಉಂಟುಮಾಡುತ್ತದೆ. ನ್ಯುಮೋನಿಯಾ ಸೋಂಕು ನಿಮ್ಮ ಶ್ವಾಸಕೋಶದ ಒಳಪದರವನ್ನು ಕೆರಳಿಸುತ್ತದೆ. ಇದು ಫ್ಲೂರೋಸಿಸ್ ಅನ್ನು ಪ್ರಚೋದಿಸುತ್ತದೆ ಮತ್ತು ನೀವು ಉಸಿರಾಡುವಾಗ ಬೆನ್ನು ನೋವನ್ನು ಉಂಟುಮಾಡುತ್ತದೆ. ಆರನೇ ಪ್ರಶ್ನೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕಾಡುವ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತೊಡೆದುಹಾಕಲು ಯಾವುದು ಸಹಾಯಕಾರಿಯಾಗಿದೆ? ಆಪ್ಷನ್ಸ್: ಎ ಅಜ್ವೈನ,
ಬಿ ವೀಳ್ಯದೆಲೆ, ಸಿ ದೊಡ್ಡಪತ್ರೆ, ಡಿ ಉಪ್ಪಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ದೊಡ್ಡಪತ್ರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕಾಡುವ ಸಮಸ್ಯೆ ಎಂದರೆ ಅದು ಗ್ಯಾಸ್ಟ್ರಿಕ್. ನಿಯಮಿತವಾಗಿ ದೊಡ್ಡಪತ್ರೆ ಎಲೆಯನ್ನು ಸೇವನೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಯಬಹುದು. ದೇಹದಿಂದ ವಿಷವನ್ನು ಹೊರಹಾಕುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಿಸುವ ಮೂಲಕ ಇದು ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. 7ನೇ ಪ್ರಶ್ನೆ, ಯಾವ ಗುಣವಿರುವ ವ್ಯಕ್ತಿಯ ಜೀವನ ಎಂದಿಗೂ ನರಕದಂತೆ? ಆಪ್ಷನ್ಸ್ ಎ ಜಿಪುಣ, ಬಿ ಸೋಮಾರಿ, ಸಿ ದ್ವೇಷದ ಗುಣ, ಡಿ ಅವಲಂಬಿತರು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅಸೂಯೆ, ಇತರರನ್ನು ದ್ವೇಷಿಸುವುದು, ಅತೃಪ್ತಿ, ಕೋಪ, ಅನುಮಾನಾಸ್ಪದ ಮತ್ತು ಅವಲಂಬಿತರು ಈ 6 ರೀತಿಯ ಜನರು ಯಾವಾಗಲೂ ಅತೃಪ್ತಿ ಹೊಂದಿರುತ್ತಾರೆ. ಇಂತಹ ಅಭ್ಯಾಸವು ಓರ್ವ ವ್ಯಕ್ತಿಯ ಬದುಕನ್ನು ಕತ್ತಲಾಗಿಸುತ್ತದೆ. 8ನೇ ಪ್ರಶ್ನೆ, ಯಾವ ಗಿಡವಿರುವ ಮನೆಯ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಸೃಷ್ಟಿಸಲು ಸಾಧ್ಯವಿಲ್ಲ? ಆಪ್ಷನ್ಸ್ ಎ ತುಳಸಿ, ಬಿ ಎಕ್ಕದ ಗಿಡ, ಸಿ ಬಿಲ್ವಪತ್ರೆ, ಡಿ ಬೇವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಲ್ವಪತ್ರೆ. ಬಿಲ್ವಪತ್ರೆ ಗಿಡವಿರುವ ಮನೆಯ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯಾಗಲಿ, ಮಾಟ ಮಂತ್ರಗಳು, ಅಡೆತಡೆಗಳಾಗಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಹಿರಿಯರು ಹೇಳುವ ಪ್ರಕಾರ ಬಿಲ್ವ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಹನವನ್ನು ಸೃಷ್ಟಿಸುತ್ತದೆ ಎಂದು ಹೇಳುತ್ತಾರೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಟೀ ಕಾಫಿಯನ್ನು ಕುಡಿಯುವುದರಿಂದ ಕರುಳಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಮೈಗ್ರೇನ್, ಬಿ ಹಾರ್ಮೋನ್, ಸಿ ಬಂಜೆತನ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಮೋನ್. ಹಾರ್ಮೋನ್ಗಳ ಸಮಸ್ಯೆಗಳಿಂದ ಬಳಲುತ್ತಿರುವಾಗ ಬೆಳಗ್ಗೆ ಕೆಫೇನ್ ಯುಕ್ತ ಟೀ ಕಾಫಿ ಸೇವಿಸುವುದು ಈಗಾಗಲೇ ಉರಿಯುತ್ತಿರುವ ಕರುಳಿನಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ಕರುಳಿನ ಒಳಪದರವನ್ನು ಕೆರಳಿಸುತ್ತದೆ ಮತ್ತು ವಾತದ ಜೊತೆಗೆ ಪಿತ್ತವನ್ನು ಹೆಚ್ಚಿಸುತ್ತದೆ. ಹಾರ್ಮೋನ್ಗಳ ಅಸಮತೋಲನ ಉಬ್ಬುವುದು, ಮಲಬದ್ಧತೆ ಮತ್ತು ಪಿತ್ತ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. 10ನೇ ಪ್ರಶ್ನೆ, ಯಾವ ಪ್ರಾಣಿ ಅಥವಾ ಜೀವಿಗಳನ್ನು ಏಕಪತ್ನಿ ಸಸ್ತನಿಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜಿರಾಫೆ, ಬಿ ಆನೆ, ಸಿ ಗಿಬ್ಬನ್ಸ್, ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗಿಬ್ಬನ್ಸ್. ಹೆಚ್ಚಾಗಿ ಮಳೆಕಾಡು ಪ್ರದೇಶಗಳಲ್ಲಿ ಕಂಡುಬರುವ ಕೋತಿಯ ಜಾತಿಗೆ ಸೇರಿದ್ದ ಗಿಬ್ಬನ್ಸ್ಗಳು ಏಕಪತ್ನಿ ಸಸ್ತನಿಗಳಾಗಿದ್ದು ಅವು ಬಲವಾದ ಜೋಡಿ ಬಂಧನಗಳನ್ನು ನಿರ್ವಹಿಸುತ್ತವೆ, ಪರಸ್ಪರ ಅಂದಗೊಳಿಸುವಿಕೆ ಮತ್ತು ಪ್ರದೇಶದ ರಕ್ಷಣೆಯಲ್ಲಿ ತೊಡಗಿಸುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ ವೈಟ್ ಹ್ಯಾಂಡೆಡ್ ಗಿಬ್ಬನ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.